Hello guys, welcome back to my channel Bhumi this side. ಇಂದಿನ ವಿಡಿಯೋ ಮೀಶೋ ಹಾಲ್ನ ನೀವೆಲ್ಲರೂ ಎಂಜಾಯ್ ಮಾಡಿದ್ರೆ ಅನ್ಕೋತೀನಿ. ಪಾರ್ಟ್ 2 ಸದ್ಯದಲ್ಲೇ ಬರುತ್ತೆ, ಸೊ ಸ್ಟೇ ಟ್ಯೂನ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ವಿಡಿಯೋಗೆ ಬಂದರೆ ನಾನು ಒಂದು ಸಿಂಪಲ್ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಾನೇನು ಪ್ರೊಫೆಷ್ನಲ್ ಆಗಿ ಮೇಕಪ್ನ ಕಲ್ತಿಲ್ಲ. ನಾನು ಏನು ಸ್ಪೆಷಲ್ ಒಕೇಶನ್ಸ್ಗೆ ಮೇಕಪ್ ಮಾಡ್ಕೋತೀನಿ, ಅದು ಆ್ಯಕ್ಚುಲಿ ಕಡಿಮೆನೆ. ಬಟ್ ನನ್ನ ಹತ್ರ ಪ್ರಾಡಕ್ಟ್ಸ್ ತುಂಬಾ ಇದೆ, ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ. ಬಟ್ ಒಂದು ಕಂಟೆಂಟ್ ಮಾಡೋಣ ಯೂಟ್ಯೂಬಲ್ಲಿ, ಲೆಟ್ಸ್ ಟು ಅ ಮೇಕಪ್ ಲುಕ್ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮೇಕಪ್ ಲುಕ್ ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾನು ಆಲ್ರೆಡಿ ನನ್ನ ಸ್ಕಿನ್ ಕೇರ್ನ ಮುಗಿಸ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ನನ್ನ ಮುಖದಲ್ಲಿ ಯಾವುದೇ ತರಹದ ಪ್ರಾಡಕ್ಟ್ಸ್ ಇಲ್ಲ. ಆ್ಯಂಡ್ ಸ್ವಲ್ಪ ಬ್ಲೆಮಿಷಸ್ ಇದೆ ನನ್ನ ಮುಖದಲ್ಲೂ ಕೂಡ. ಸೊ ಅದನ್ನೆಲ್ಲ ಒಂದು ಮಟ್ಟಿಗೆ ಕವರ್ ಅಪ್ ಮಾಡಿ ಒಂದು ಮೇಕಪ್ನ ಕ್ರಿಯೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಮೇಕಪ್ ಲುಕ್ಕಿಗೆ ಇಷ್ಟೆಲ್ಲ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ ಕ್ಲಿಪ್ನು ಹಾಕ್ತೀನಿ ಆ್ಯಂಡ್ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಲೆಟ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಇಲ್ಲಿ ಒಂದು ಮಿರರ್ನ ಇಟ್ಕೊಂಡಿದ್ದೀನಿ, ಬಿಕಾಸ್ ನನಗೆ ಐಲೈನರ್ ಹಾಕೋದಕ್ಕೆ ಮತ್ತು ಲಿಪ್ ಲೈನ್ನ ಮಾಡೋದಕ್ಕೆ ಮೇಕಪ್ ಇದು ಕ್ಯಾಮ್ರಾದಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಸೊ ಐ ಆಮ್ ಯೂಸಿಂಗ್ ಮಿರರ್. ಓಕೆನಾ? ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಆಲ್ರೆಡಿ ಸ್ಕಿನ್ ಪ್ರೆಪ್ನ ಮಾಡಿದ್ದೀನಿ ವಿತ್ ಮಾಯಿಶ್ಚರೈಸರ್ ಹಾಕಿದ್ದೀನಿ, ಫಸ್ಟ್ ಟೋನರ್ ಹಾಕಿದ್ದೀನಿ, ಅದಾದಮೇಲೆ ಮಾಯಿಶ್ಚರೈಸರ್ ಹಾಕಿದ್ದೀನಿ. ಅದಾದಮೇಲೆ ಸನ್ಸ್ಕ್ರೀನ್ನ ಹಾಕಿ ನನ್ನ ಸ್ಕಿನ್ ಕೇರ್ನ ಮುಗಿಸಿದ್ದೀನಿ. ಇಷ್ಟೇ ನಾನು ಯೂಸ್ ಮಾಡೋದು. ನಿಮ್ಗೆ ಅದು ಸ್ಕಿನ್ ಕೇರ್ ರೂಟೀನ್ ಏನಾದರೂ ಬೇಕಾದರೆ ನನ್ನ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ನೆಕ್ಸ್ಟ್ ವಿಡಿಯೋ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಈಗ ಫಸ್ಟು ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಸ್ಕಿನ್ನ ಪ್ರೆಪ್ ಮಾಡಬೇಕು ವಿತ್ ಪ್ರೈಮರ್. ಈ ಪ್ರೈಮರ್ನ ಯೂಸ್ ಮಾಡೋದ್ರಿಂದ ಹೇಳ್ತಾರೆ ಪೋಸ್ಟ್ ಬ್ಲರ್ ಆಗುತ್ತೆ, ಸೊ ಮೇಕಪ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ. ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ನಾನು ಯೂಸ್ ಮಾಡ್ತಾ ಇರೋದು ಲ್ಯಾಕ್ಮೆ ಅಬ್ಸಲ್ಯೂಟ್ ಬ್ಲರ್ ಪರ್ಫೆಕ್ಟ್ ಮೇಕಪ್ ಪ್ರೈಮರ್ ಅಂತ. ಸೊ ಕಮೆಂಟಲ್ಲಿ ಲಿಂಕ್ನ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ನಾನೇನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳಲ್ಲ, ಯಾವಾಗಲೂ ಮೇಕಪ್ ಮಾಡಲ್ಲ, ಯಾವಾಗಲೂ ಒಂದ್ಸತಿ ರೇರಾಗಿ ಮೇಕಪ್ ಮಾಡ್ತೀನಿ, ನನಗಿಷ್ಟ ಆದಾಗ ಮಾತ್ರ. ಆ್ಯಂಡ್ ಇಷ್ಟನ್ನ ಯೂಸ್ ಮಾಡ್ತಿದ್ದೀನಿ ಸದ್ಯಕ್ಕೆ, ಬಿಕಾಸ್ ಇಲ್ಲಿ ಪೋರ್ಸ್ ಜಾಸ್ತಿ ಇರುತ್ತೆ ಮತ್ತು ಇಲ್ಲಿ ಕೆಲವರಿಗೆ ಜಾಸ್ತಿ ಪೋರ್ಸ್ ಮೂಗ್ ಮೇಲೆ ಇರುತ್ತೆ ಮತ್ತು ಇಲ್ಲಿರುತ್ತೆ. ಸೊ ನನಗೂ ಅಲ್ಲೇ ಇರೋದ್ರಿಂದ ಪೋರ್ಸು ಬ್ಲರ್ ಔಟ್ ಮಾಡ್ತೀನಿ. ಬೇಕಾದರೆ ನೀವು ನೋಡ್ಬೋದು ಪೋರ್ಸ್ನ. ಜಾಸ್ತಿ ಎಲ್ಲಿ ಪೋರ್ಸ್ ಇದೆ ಅಲ್ಲಿ ನಾನು ಯೂಸ್ ಮಾಡ್ತೀನಿ. ಐ ಥಿಂಕ್ ಕ್ಯಾಮ್ರಾದಲ್ಲಿ ಕಾಣುತ್ತೆ ಪೋರ್ಸ್ ಬ್ಲರ್ ಆಗಿದೆ. ಓಕೆ, ಸೊ ಪ್ರೈಮರ್ನ ಹಾಕಿದ್ದೀನಿ. ನೀವು ಐ ಥಿಂಕ್ ಅಬ್ಸರ್ವ್ ಮಾಡ್ಬೋದು, ಸ್ವಲ್ಪ ಪೋರ್ಸ್ ಏನಿದೆ ಅದು ಬ್ಲರ್ ಆಗಿದೆ. ಸೊ ಇವಾಗ ಪ್ರೈಮರ್ ಆಗಿದೆ. ಪ್ರೈಮರ್ ಆದ ನಂತರ ನಾನು ಕನ್ಸಿಲರ್ ಯೂಸ್ ಮಾಡ್ತೀನಿ. ಎಲ್ಲಿ ನನಗೆ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲಿ ನಾನು ಕನ್ಸಿಲರ್ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಫೌಂಡೇಶನ್ನ ಯೂಸ್ ಮಾಡಲ್ಲ. ಇದೇನು ಕನ್ಸಿಲರ್ ಇದೆ ಇದು ಬ್ಲೂ ಹೆವೆನ್ದು ಆಲ್ ಇನ್ ಒನ್ ಕನ್ಸಿಲರ್ ಹಾಗೂ ವರ್ಕ್ ಮಾಡುತ್ತೆ, ಫೌಂಡೇಶನ್ ಹಾಗೂ ವರ್ಕ್ ಮಾಡುತ್ತೆ, ಆ್ಯಂಡ್ ಕಾಂಟೂರ್ ಆಗೂ ವರ್ಕ್ ಮಾಡುತ್ತೆ. ನೀವೇ ನೋಡ್ಬೋದು. ಸೊ ಎಲ್ಲ ಥರ ವರ್ಕ್ ಮಾಡುತ್ತೆ. ಸೊ ನಾನು ಇದನ್ನು ಒಂದನ್ನು ಯೂಸ್ ಮಾಡ್ತೀನಿ ಆ್ಯಸ್ ಅ ಫೌಂಡೇಶನ್. ಆ್ಯಂಡ್ ನಾನು ರೀಸೆಂಟಾಗಿ ChatGPT ಕೇಳಿ ಒಂದು ಕನ್ಸಿಲರ್ ನನಗೆ ಸಜೆಸ್ಟ್ ಮಾಡು ಅಂತ ಹೇಳಿದಾಗ ಸೊ ಇದನ್ನು ಸಜೆಸ್ಟ್ ಮಾಡ್ತು. ಇದು ಸ್ವಲ್ಪ ಲೈಟ್ ಇದೆ ನನ್ನ ಸ್ಕಿನ್ ಟೋನ್ಗೆ. ಸೊ ಎಲ್ಲೆಲ್ಲಿ ಬ್ಲೆಮಿಷಸ್ ಇದೆ ಇದನ್ನು ಯೂಸ್ ಮಾಡೋಣ. ಆ್ಯಂಡ್ ಇದನ್ನು ಸ್ವಲ್ಪ ಯೂಸ್ ಮಾಡಿ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡೋಣ. ಓಕೆನಾ? ಫಸ್ಟ್ ಇವಾಗ ನಾನು ಕನ್ಸಿಲರ್ ಯೂಸ್ ಮಾಡ್ತಿದ್ದೀನಿ. ಕನ್ಸಿಲರ್ ಯಾವುದು ಅಂದರೆ ಫ್ರಮ್ ಸ್ವಿಸ್ ಬ್ಯೂಟಿ ಪರ್ಫೆಕ್ಟ್ ಲಿಕ್ವಿಡ್ ಶೇಡ್ ಬಂದು ಸ್ಯಾಂಡ್ ಸೇಬಲ್ ಅಂತ 02 ಸ್ಯಾಂಡ್ ಸೇಬಲ್. ಐ ಥಿಂಕ್ ಕ್ಯಾಮ್ರಾ ಅದನ್ನು ಇದು ಮಾಡ್ತಿಲ್ಲ. ಸೊ ನೀವು ನೋಡ್ಬೋದು ಸ್ವಲ್ಪ ಲೈಟ್ ಇದೆ ನನ್ನ ಸ್ಕಿನ್ ಟೋನ್ಗೆ. ಸೊ ಇದನ್ನು ಬರೀ ಈ ಡಾರ್ಕ್ ಸ್ಪಾಟ್ಸ್ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ. ನನಗೆ ಇಲ್ಲಿ ಸ್ವಲ್ಪ ಡಾರ್ಕ್ ಸ್ಪಾಟ್ ಇದೆ. ಆ್ಯಂಡ್ ನಾನು ಇಲ್ಲಿ ಆ್ಯಂಡ್ ಮೀನ್ ಸ್ವಲ್ಪ ಇಲ್ಲಿ. ಸೊ ಸ್ವಲ್ಪ ಹೈಲೈಟ್ ಪಾಯಿಂಟ್ಸ್ ನಿಮಗೆ ಎಲ್ಲೆಲ್ಲಿದೆ ಅಲ್ಲಿ ಹಚ್ಕೊಳ್ಳಿ. ಸೊ ನಾನು ಇಲ್ಲಿ ಬ್ಲೆಮಿಷಸ್ ಇದೆ ಆ್ಯಂಡ್ ಇಲ್ಲಿ ಸ್ವಲ್ಪ ಡಾರ್ಕ್ನೆಸ್ ಇದೆ, ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಐ ಮೇಲೆ ಜಾಸ್ತಿ ಡಾರ್ಕ್ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ, ನಾನು ಹುಟ್ಟಾಗಿಂದ ಹಾಗೆ ಇರೋದು. ಸೊ ಸ್ವಲ್ಪ ಹಾಕಿ ಬ್ಲೆಂಡ್ ಮಾಡೋಣ. ಆ್ಯಕ್ಚುಲಿ ಬ್ಲೆಂಡರ್ ಸಿಗ್ತಿಲ್ಲ, ಎಲ್ಲಿಟ್ಟಿದ್ದೀನೋ ಗೊತ್ತಿಲ್ಲ. ಐ ಹ್ಯಾವ್ ಬ್ರಷಲ್ಲೂ ಯೂಸ್ ಮಾಡೋದಕ್ಕೆ ನನಗೆ ಕಂಫರ್ಟಬಲ್ ಇದೆ. ಸೊ ಹ್ಯಾಂಡಲ್ಲೇ ಯೂಸ್ ಮಾಡ್ತೀನಿ, ನನ್ನ ಕೈಯೇ ನನ್ನ ಬ್ರಷ್ ಇವಾಗ. ಸೊ ಟ್ಯಾಪ್ ಮಾಡೋಣ. ನೀವು ನೋಡ್ಬೋದು ಸ್ವಲ್ಪ ಲೈಟ್ ಆಗಿದೆ ನನ್ನ ಸ್ಕಿನ್ ಟೋನ್ಗಿಂತ ಅದು.
ಈ ಮೇಕಪ್ ಲುಕ್ನ ಪ್ಲೀಸ್ ಟ್ರಸ್ಟ್ ಮಾಡಿ. ಟ್ರಸ್ಟ್ ದ ಪ್ರೋಸೆಸ್ ಗೈಸ್. ಸ್ಟಾರ್ಟ್. ಸೊ ಇಲ್ಲಿ ನಾನು ಡ್ರ್ಯಾಗ್ ಮಾಡ್ತಿದ್ದೀನಿ ಸ್ವಲ್ಪ. ಆ್ಯಂಡ್ ಇಲ್ಲಿ ಸೊ ನೋಡ್ಬೋದು ಸ್ವಲ್ಪ ಬ್ಲೆಮಿಷಸ್ ಬ್ಲರ್ ಆಗಿದೆ. ಆ್ಯಂಡ್ ಅಂಡರ್ ಐ ಏನೋ ಸ್ವಲ್ಪ ಡಾರ್ಕಾಗಿ ಕಾಣ್ತಾ ಇತ್ತು, ಸೊ ಅದು ಕೂಡ ಕಡಿಮೆ ಆಗಿದೆ. ಇವಾಗಲೂ ಕೂಡ ನೀವು ಸೆಟ್ಟಿಂಗ್ ಪೌಡರ್ನ ಹಾಕಿ ಸೆಟ್ ಮಾಡ್ಬೋದು. ಬಟ್ ನಾನು ಏನು ಮಾಡ್ತೀನಿ ಅಂದರೆ, ಇದು ಏನು ಫೌಂಡೇಶನ್ ಥರ ವರ್ಕ್ ಮಾಡುತ್ತೆ. ಇದು ಬಂದು ಬ್ಲೂ ಹೆವೆನ್ ಎಚ್ ಡಿ ಆಲ್ ಇನ್ ಒನ್ ಮೇಕಪ್ ಸ್ಟಿಕ್ ಅಂತ. ಇದು ಸ್ಟಿಕ್ ಥರದ್ರಲ್ಲಿ ಬರುತ್ತೆ. ಆ್ಯಂಡ್ ಶೇಡ್ ಬಂದು ಹನಿ ಮೀಡಿಯಮ್. ಓಕೆ, ಹನಿ ಮೀಡಿಯಮ್ ಅಂತ. ಇದನ್ನು ಹಾಕಿ ಟ್ರೈ ಮಾಡೋಣಲ್ಲ, ತೋರಿಸ್ತೀನಿ. ಸೊ ಇದು ಈ ಥರ ಬರುತ್ತೆ, ಸ್ಟಿಕ್ ರೀತಿಯಲ್ಲಿದೆ. ಸ್ವಲ್ಪ ಅಷ್ಟು ಯೂಸ್ ಮಾಡಿದ್ದೀನಿ, ನೀವು ನೋಡ್ಬೋದು. ನಾನು ಜಾಸ್ತಿ ಮೇಕಪ್ ಹಾಕಲ್ಲ. ಬಟ್ ಓಕೆ, ಇವಾಗ ನೀವು ಶೇಡ್ ಮ್ಯಾಚ್ನ ನೋಡ್ಬೋದು, ಸ್ವಲ್ಪ ಲೈಟ್ ಇದೆ ನನ್ನ ಸ್ಕಿನ್ಗಿಂತ. ಸೊ ನನಗೆ ಮ್ಯಾಚ್ ಆಗುತ್ತೆ. ಇಲ್ಲಿ ನನಗೆ ನೋಡಿ ಸ್ಕಿನ್ ಟೋನ್ ಮ್ಯಾಚು. ನಾನು ಇದನ್ನು ಕೂಡ ಕ್ರೀಮ್ ಥರನೇ ಅಲ್ಲಿ ಇಲ್ಲಿ ಸ್ವಲ್ಪ ಹಾಕ್ಕೊಂಡು ಇದು ಮಾಡ್ತೀನಿ ಸರಿಕೆ. ಸೊ ಶೇಡ್ ಮ್ಯಾಚ್ ನೀವೇ ನೋಡ್ಬೋದು, ನನ್ನ ಸ್ಕಿನ್ಗೂ ಈ ಶೇಡ್ ಮ್ಯಾಚ್ಗೂ. ಸೊ ಇವಾಗ ಅದನ್ನು ನಾನು ಟ್ಯಾಪ್ ಮಾಡಿ ಅಫ್ಕೋರ್ಸ್ ನೀವು ಬ್ರಷ್ನ ಯೂಸ್ ಮಾಡ್ಬೋದು. ಬಟ್ ನಾನು ಇಲ್ಲಿ ಬ್ರಷ್ನ ಯೂಸ್ ಮಾಡ್ತಿಲ್ಲ. ನಾನು ಯಾವಾಗಲೂ ಸ್ಪಾಂಜ್ನೇ ಪ್ರಿಫರ್ ಮಾಡೋದು, ಬಿಕಾಸ್ ಅದು ನೀಟಾಗಿ ಬ್ಲೆಂಡ್ ಆಗುತ್ತೆ. ಬಟ್ ನನಗೆ ಯಾಕೋ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ, ಸೊ ಸಿಗ್ತಿಲ್ಲ. ನೀವು ಎಲ್ಲಿ ಸ್ವೆಟ್ ಆಗ್ತೀರಾ ಅಲ್ಲಿ ಸ್ವಲ್ಪ ನೀಟಾಗಿ ಬ್ಲೆಂಡ್ ಮಾಡಿ. ನಂದು ಬಂದು ಕಾಂಬಿನೇಷನ್ ಸ್ಕಿನ್ ಆಯಿತಾ, ಸೊ ಬರೀ ಟೀಸನಲ್ಲಿ ಮಾತ್ರ ಸ್ವೆಟ್ ಜಾಸ್ತಿ ಆಗ್ತೀನಿ. ಆ್ಯಂಡ್ ಆಯಿಲ್ ಕೂಡ ಅಲ್ಲೇ ಡೆವಲಪ್ ಆಗೋದು. ಸೊ ನಾನು ನೀಟಾಗಿ ಅದನ್ನು ಪೌಡರಿಂದ ಸೆಟ್ ಮಾಡ್ಕೊತೀನಿ. ಸೊ ಉಳಿದಿರೋ ಪ್ರಾಡಕ್ಟ್ನ ಇಲ್ಲಿ ಹಾಕಿ ಇದು ಮಾಡ್ತೀನಿ. 1 ನಿಮಿಷ ಕನ್ನಡಿ ನೋಡ್ಕೊಂಡ್ಬಿಡ್ತೀನಿ ಎಲ್ಲ ನೀಟಾಗಿ ಬ್ಲೆಂಡ್ ಆಗಿದೆಯಾ ಅಂತ, ಬಿಕಾಸ್ ನನಗೆ ಗೊತ್ತಾಗಬೇಕಲ್ಲ. ಆ್ಯಂಡ್ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ನೆಕ್ನ ಬಿಡಬೇಡಿ, ಬಿಕಾಸ್ ಮುಖನೇ ಒಂದು ಕಲರು ಆ್ಯಂಡ್ ನೆಕ್ಗೆ ಒಂದು ಕಲರ್ ಕಾಣುತ್ತೆ. ಬಟ್ ನಾನಿಲ್ಲಿ ಪೌಡ್ರ್ ಥರ ಹಾಕೊತೀನಿ. ಇವಾಗ ನೀವೇ ನೋಡ್ಕೋಬೋದು, ಸ್ವಲ್ಪ ನನಗೇನೇನು ಡಾರ್ಕ್ ಸ್ಪಾಟ್ಸ್ ಇದೆ ಅದನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇವಾಗ ನನ್ನ ಹತ್ರ 2 ಸೆಟ್ಟಿಂಗ್ಸ್ ಪೌಡರ್ಸ್ ಇದೆ, ಓಕೆನಾ. ಲ್ಯಾಕ್ಮೇದು ಒಂದು ಲೋಟಸ್ದು. ಸೊ ಎರಡರಲ್ಲಿ ಯಾವ್ದು ಯೂಸ್ ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಮೈ ಮೋಸ್ಟ್ ಫೇವ್ರೇಟ್ ಅಂದರೆ ಲ್ಯಾಕ್ಮೇದೆ. ಸೊ ಲ್ಯಾಕ್ಮೇದೆ ಯೂಸ್ ಮಾಡ್ತೀನಿ. ತೋರಿಸ್ತೀನಿ, ಇದು ಪೌಡ್ರ್ ಜಾಸ್ತಿ ಯೂಸ್ ಮಾಡಿದ್ದೀನಿ, ಬಿಕಾಸ್ ಏನೂ ಹಾಕಲಿಲ್ಲ ಅಂದರೆ ಬರೀ ಪೌಡ್ರ್ ಮಾತ್ರ ಹಾಕೊಂಡು ಹೋಗ್ತೀನಿ. ಸೊ ಎಲ್ಲಿ ನಿಮಗೆ ಜಾಸ್ತಿ ಸ್ವೆಟ್ ಆಗುತ್ತೆ ಅಲ್ಲಿ ನೀಟಾಗಿ ನನಗೆ ಇಲ್ಲಿ ಜಾಸ್ತಿ ಸ್ವೆಟ್ ಆಗುತ್ತೆ, ಇಲ್ಲಿ ಕೊಟ್ಟು ನೀವು ನೋಡ್ಬೋದು. ಇಲ್ಲಿ ಸ್ವಲ್ಪ ಇದ್ರ ಥರ ಆಯಿಲ್ ಥರ ಇದೆ, ಪೌಡರ್ನ ಹಾಕಿ ಅದನ್ನು ಸೆಟ್ ಮಾಡೋಣ. ಓಕೆ, ಇವಾಗ ಅದು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಹಾಕಿದ ತಕ್ಷಣ ನಿಮಗೆ ಅದು ಸ್ವಲ್ಪ ಜಾಸ್ತಿ ವೈಟ್ ಅನ್ನಿಸ್ಬೋದು ಫೌಂಡೇಶನ್ಸು ಅಥವಾ ಕನ್ಸಿಲರು. ಆದಮೇಲೆ ಆಕ್ಸಿಡೈಸೇಷನ್ ಆಗ್ತಾ ನಮ್ಮ ಸ್ಕಿನ್ ಟೋನ್ಗೆ ಅದು ಅಡ್ಜಸ್ಟ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಎಲ್ಲದೂ ಕೂಡ ತುಂಬ ವೈಟ್ ಕಾಣ್ತಾ ಇದೆ ಅಂತಲೇ ಅನ್ಸೋದು. ಬಟ್ ನೀವೇ ನೋಡ್ಬೋದು, ಅವಾಗಲೇ ಸ್ವಲ್ಪ ವೈಟ್ ಕಾಣ್ತಿತ್ತು, ಬಟ್ ಇವಾಗ ಅಡ್ಜಸ್ಟ್ ಆಗ್ತಾ ಇದೆ. ಓಕೆನಾ. ಇವಾಗ ನೆಕ್ಸ್ಟು ಸೆಟ್ಟಿಂಗ್ ಪೌಡ್ರ್ ಎಲ್ಲ ಹಾಕಿದ್ದೀನಿ. ನನ್ನ ಹತ್ರ ಸೆಟ್ಟಿಂಗ್ ಸ್ಪ್ರೇ ಇತ್ತು, ಬಟ್ ಏನು ಮಾಡೋದು, ಅದನ್ನು ಬೆಂಗಳೂರಲ್ಲಿ ಬಿಟ್ಟು ಬಂದಿದ್ದೀನಿ. ಬೆಂಗಳೂರು ಮನೆಯಲ್ಲಿದೆ, ಅದು ಏನು ಮಾಡೋಕ್ಕಲ್ಲ. ಇವಾಗ ಲೆಟ್ಸ್ ಗೋ ಆನ್. ಇವಾಗ ನಾನು ಐಲೈನರ್ನ ಹಾಕೋತೀನಿ.
ಐಲೈನರ್ಗೆ ನಾನು ವಿಂಗ್ ಐಲೈನರ್ನ ಮಾಡೋಣ ಅಂದ್ಕೊಂಡೆ, ಬಟ್ ನನ್ನ ಐಲ್ಯಾಶಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ವಿಂಗ್ ಐಲೈನರ್ ಮಾಡಿದ್ರೆ ಮತ್ತು ಇಲ್ಲಿ ಸ್ವಲ್ಪ ರಿಂಕಲ್ಸ್ ಇದೆ ನೋಡಿ, ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ನಾನು ಏನು ಮಾಡ್ತೀನಿ, ಬರೀ ಮೇಲ್ಗಡೆ ಮಾತ್ರ ಹಿಂಗೆ ಹಾಕ್ತೀನಿ. ಸೊ ನೋಡೋಣ ಹಿಂಗೆ ಬರುತ್ತೆ ಅಂತ. ಇನ್ನೊಂದೇನೆಂದರೆ ಎಲ್ಲ ಗರ್ಲ್ಸ್ಗೂ ಏನು ಪ್ರಾಬ್ಲಮ್ಮು, ಐಲೈನರ್ ಹಾಕಿದ್ರೆ ಒಂದು ಕಣ್ಣಿಂದ ಕರೆಕ್ಟಾಗಿ ಬಂದರೆ ಇನ್ನೊಂದು ಕಣ್ಣಿಂದ ದೊಡ್ಡದಾಗಿರುತ್ತೆ ಇಲ್ಲ ಚಿಕ್ಕದಾಗಿರುತ್ತೆ, ಎರಡು ಕಣ್ಣಿಂದು ಸಮನಾಗಿ ತರಿಸೋದು ಸ್ವಲ್ಪ ಕಷ್ಟ. ಬಟ್ ನೋಡೋಣ. ಸೊ ಟಿಪ್ನ ಸ್ವಲ್ಪ ಶಾರ್ಪ್ ಮಾಡಿಕೊಂಡ್ರೆ ನಿಮ್ಗೆ ಹಚ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಕ್ಯಾಮ್ರಾದಲ್ಲಿ ಹಚ್ಕೊಳಕ್ಕೆ ಹೋಗ್ತದೆ ಟಿಪ್ಸ್. ಸ್ವಲ್ಪ ಹಿಂಗೆ ಇದು ಮಾಡ್ತೀನಿ ನಾನು, ಗೊತ್ತಾಗ್ತಿಲ್ಲ ಗೈಸ್ ಕ್ಯಾಮ್ರಾದಲ್ಲಿ. ಒಂದು ನಿಮಿಷ ಹಾಕೊಂಡ್ಬಿಡ್ತೀನಿ. ಓಕೆ ಅನಿಸುತ್ತೆ. ಓಕೆ, ಇನ್ನೊಂದು ಕಣ್ಣಿಗೆ ಹಾಕೊಂಡ್ಬಿಡ್ತೀನಿ. ಓಕೆ, ಸೊ ಲಕಿಲಿ ಎರಡೂ ಕೂಡ ಸೇಮ್ ಬಂದಿದೆ ನಂದು. ಇವಾಗ ಲಿಪ್ಸ್ಟಿಕ್ ಸಮಯ. ಫಸ್ಟು ನಾನು ಉಪ್ಪು ಹಾಕಿದ್ದೀನಿ, ಅದನ್ನು ಒರೆಸ್ಕೊತೀನಿ. ಫಸ್ಟು ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ. ಓಕೆ, ಇವಾಗ ನಾನು ಏನು ಮಾಡ್ತೀನಿ, ಲಿಪ್ನ ಫಸ್ಟು ನಾನು ಲಿಪ್ಸ್ಟಿಕ್ ಹಚ್ತೀನಿ, ಅದಾದಮೇಲೆ ಲೈನ್ ಮಾಡ್ತೀನಿ. ಬಿಕಾಸ್ ನನಗೆ ಅದು ರೂಢಿ ಆಗಿಬಿಟ್ಟಿದೆ, ಫಸ್ಟ್ ಲಿಪ್ ಲೈನರ್ ಮಾಡಿ ಆಮೇಲೆ ಲಿಪ್ಸ್ಟಿಕ್ ಹಚ್ಕೊತಾರೆ. ಬಟ್ ನಾನು ಹಂಗೆ ಮಾಡಲ್ಲ, ಫಸ್ಟು ಲಿಪ್ಸ್ಟಿಕ್ನ ಹಚ್ಚಿ ಅದಾದಮೇಲೆ ಲಿಪ್ ಲೈನರ್ನ ಹಚ್ಕೊತೀನಿ. ಆಮೇಲೆ ಅದು ಚೆನ್ನಾಗಿ ಕಾಣುತ್ತೆ, ನಿಮಗೆ ತೋರಿಸ್ತೀನಿ. ಇದು LA18 ಅವ್ರದ್ದು ಶೇಡು W85 ಮಲ್ಬರಿ ಲವ್ ಅಂತ ಶೇಡು. ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಇದು. ಆ್ಯಂಡ್ ಇದು ತುಂಬ ಲೈಟ್ ವೆಯ್ಟ್ ಆಗಿದೆ, ಹೆವಿ ಅನಿಸಲ್ಲ. ಲಿಪ್ಸ್ಟಿಕ್ಕು ಹಾಕ್ಕೊಂಡಿದ್ದೀವಿ ಅಂತಲೇ ಅನಿಸಲ್ಲ. ಸೊ ನೋಡ್ಬೋದು, ಇದು ಸ್ವಲ್ಪ ನನ್ನ ಫೇಸಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ ಸ್ಟಾರ್ಟಿಂಗು, ಬಟ್ ನಾನು ಅದಕ್ಕೆ ಲಿಪ್ ಲೈನ್ ಮಾಡ್ತೀನಿ. ನನ್ನ ಹತ್ರ 2 ಲಿಪ್ ಲೈನರ್ ಇದೆ, ಒಂದು ಮಾರ್ಸ್ ಕಡೆಯಿಂದ, ಒಂದು ಸ್ವಿಸ್ ಬ್ಯೂಟಿ ಕಡೆಯಿಂದ. ಸ್ವಿಸ್ ಬ್ಯೂಟಿ ಕಡೆಯಿಂದ ತೊಗೊಂಡ್ರೆ ಆಲ್ರೆಡಿ ಇಷ್ಟೆಷ್ಟಿದೆ, ಎಲ್ಲ ಯೂಸ್ ಮಾಡಿ ಇಷ್ಟೇಸ್ಟ್ ಆಗಿಬಿಟ್ಟಿದೆ. ಬಟ್ ಮೈ ಫೇವ್ರೆಟ್ ಇದು ಬ್ರೌನ್ ಶೇಡು. ಇದು ರೆಡ್ ಲಿಪ್ಸ್ಟಿಕ್ ಜೊತೆಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಕಾಣುತ್ತೆ. ಲೆಟ್ ಮೀ ಫಸ್ಟ್ ವೇರ್ ದಿಸ್. ಇದಕ್ಕೆ ಚೆನ್ನಾಗಿ ಕಾಣಲಿಲ್ಲ ಅಂದರೆ ಅದನ್ನು ಹಾಕೊಳ್ಳೋಣ. ಆ್ಯಕ್ಚುಲಿ ಇದು ಚೆನ್ನಾಗಿ ಕಾಣುತ್ತೆ, ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು ಇದ್ರ ಜೊತೆಗೆ. ಸೊ ಮೇಕಪ್ ಈಸ್ ಆಲ್ ಸೆಟ್. ಈಗ ಮಸ್ಕರ ಹಾಕೋಣ. ನನಗೆ ಯಾವ ಸ್ಟೆಪ್ ಆದಮೇಲೆ ಆ ಸ್ಟೆಪ್ ಆಗಬೇಕಂತ ಗೊತ್ತಿಲ್ಲ, ಸುಮ್ಮನೆ ಮಾಡ್ಕೊತಿರೋದಲ್ಲಿ ಮೇಕಪ್ಪು. ಅದನ್ನು ಚೆನ್ನಾಗಿ ಕಾಣಬೇಕಷ್ಟೆ. ಇದು ಡ್ಯಾಸ್ಲರ್ದು ಐಲೈನರು, ಡ್ಯಾಸ್ಲರ್ದು ಆ್ಯಂಡ್ ಮಸ್ಕರ ಕೂಡ ಡ್ಯಾಸ್ಲರ್ದು. ಬೇರೆದು ಕಂಪ್ನಿ ತೊಗೊಳಕ್ಕೆ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ನಾನು ಜಾಸ್ತಿ ಮೇಕಪ್ ಮಾಡಲ್ವಲ್ಲ, ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ. ನನಗೆ ಇಲ್ಲಿ ಕೆಳಗಡೆ ಹಾಕೋದಕ್ಕೆ ಇಷ್ಟ ಆಗೋಲ್ಲ, ಬಟ್ ವಿಡಿಯೋಗೋಸ್ಕರ ಹಾಕ್ತೀನಿ. ಬಿಕಾಸ್ ನಂಗೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅನಿಸುತ್ತೆ, ಮತ್ತು ಅದು ಇಷ್ಟ ಆಗೋಲ್ಲ ನನಗೆ. ಸೊ ಬರೀ ಮೇಲೆ ಹಾಕಿ ಬಿಡ್ತಿದ್ದೆ, ಬಟ್ ವಿಡಿಯೋಗೋಸ್ಕರ ಹಾಕ್ತಾಯಿದ್ದೀನಿ. ಆ್ಯಂಡ್ ಇವಾಗ ಹೈಲೈಟ್ ಮಾಡ್ಕೊಳ್ಳೋಣ. ಹೈಲೈಟರ್ ಇದೆ, ಇದು ಬಂದು ಇನ್ಸೈಟ್ದು ಮೇಕಪ್ ಎಸೆನ್ಷಿಯಲ್ ಗ್ಲೋ ಹೈಲೈಟರ್ಸ್. ಇನ್ಸೈಟ್ ಗ್ಲೋ ಹೈಲೈಟರ್. ಇದರಲ್ಲಿ 4 ಶೇಡ್ ಬರುತ್ತೆ ನೋಡಿ, 4 ಶೇಡ್ ಬರುತ್ತೆ. ನನಗೆ ಆ್ಯಕ್ಚುಲಿ ಯಾವಾಗಲೂ ಈ ಶೇಡ್ನ ತೊಗೋತೀನಿ ಹೈಲೈಟ್ ಮಾಡ್ಕೊಳ್ಳೋದಕ್ಕೆ. ನಾನು ನನ್ನ ನೋಸ್ನ ಹೈಲೈಟ್ ಮಾಡ್ತೀನಿ ಅಷ್ಟೇ, ಬರೀ ನೋಸ್ ಟಿಪ್ ಮಾತ್ರ ಹೈಲೈಟ್ ಮಾಡೋದು. ಆ್ಯಂಡ್ ಇಲ್ಲಿ ಕಾಣ್ತಿಲ್ಲ, ಓಕೆ ಎಲ್ಲಿ ಕಾಣ್ತಿದೆ ನೋಡಿ. ಸೊ ನೋಸ್ ಸ್ಟಿಕ್ ಮಾತ್ರ ತುಂಬ ಪಳ ಅಂತಿದೆ. ಆ್ಯಂಡ್ ಸ್ವಲ್ಪ ಅದೇ ಕೈಲಿರೋದೇ ಇಲ್ಲಿ ಅಷ್ಟು ಹಚ್ಬಿಡೋದು, ಬಿಟ್ಬಿಡೋದು. ಆ್ಯಂಡ್ ದಿಸ್ ಇಸ್ ಮೈ ಮೇಕಪ್ ಲುಕ್. ಬ್ಲಶ್ಶು ನಾನು ಆ್ಯಕ್ಚುಲಿ ಬ್ಲಷ್ ಯೂಸ್ ಮಾಡೋಣ, ಲಿಪ್ಸ್ಟಿಕ್ನೇ ನಾನು ಬ್ಲಷ್ ಥರ ಯೂಸ್ ಮಾಡ್ತೀನಿ. ಬಟ್ ನನಗೆ ಈ ಮೇಕಪ್ ಲುಕ್ಕಿಗೆ ಬ್ಲಷ್ ಬೇಕು ಅನಿಸ್ತಿಲ್ಲ, ಆಲ್ರೆಡಿ ಹೈಲೈಟರ್ ಹಾಕ್ಬಿಟ್ಟಿದ್ದೀನಿ. ಸೊ ಬ್ಲಷ್ ಆಯ್ತಲ್ಲ, ನಿಮಗೆ ಬೇಕಾದರೆ ಹಚ್ಕೊಳ್ಳಿ. ಆ್ಯಂಡ್ ಸೊ ದಿಸ್ ಇಸ್ ಮೈ ಫೈನಲ್ ಲುಕ್ ಯು ಗೈಸ್. ಕ್ಲೋಸಪ್ಪಲ್ಲಿ ನೋಡ್ಕೊಳ್ಳಿ. ಇದು ನನ್ನ ಮೇಕಪ್ ಲುಕ್ ಆಗಿತ್ತು. ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಐ ಡೋಂಟ್ ನೋ, ಬಟ್ ನನಗೆ ನೋಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಸೋ ಬ್ಯೂಟಿಫುಲ್, ಲುಕಿಂಗ್ ಲೈಕ್ ಅ ವಾವ್ ಥರ ಕಾಣ್ತಾ ಇದ್ದೀನಿ. ಓಕೆ, ಇದಾಗಿತ್ತು ಇವತ್ತಿನ ವೀಡಿಯೋ. ಆ್ಯಂಡ್ ಮೇಕಪ್ ಲುಕ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಬಟ್
ಸ್ಪೆಷಲ್ ಒಕೇಶನ್ಸ್ ಅಂತ ಬಂದರೆ ನಾನು ಮೇಕಪ್ ಒಂದೊಂದು ಸತಿ ಮಾಡ್ತೀನಿ, ನನಗೆ ಇಷ್ಟ ಆದರೆ ಮಾತ್ರ. ಸೊ ಇದು ಇವತ್ತಿನ ಮೇಕಪ್ ಲುಕ್ ಆಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದೆಲ್ಲ ಪ್ರಾಡಕ್ಟ್ನು ನಿಮ್ಗೆ ಏನಾದರೂ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ನಾನು ಕಮೆಂಟಲ್ಲಿ ನಿಮಗೆ ಪಿನ್ ಮಾಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ಓಲ್ಡ್ ವೀಡಿಯೋಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಯಾವುದೇ ವೀಡಿಯೋ ಹಾಕೋದು ಟಕ್ ಅಂತ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಅವಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವೀಡಿಯೋ ಸಿಗ್ತೀನಿ. ಬಾಯ್.